ಎಲ್ಲರಿಗೂ ನಮಸ್ಕಾರ. ಪ್ರಸ್ತುತಪಡಿಸುತ್ತಿರುವವರು ಸುರೇಶ್ HB, ವಿಜ್ಞಾನ ಶಿಕ್ಷಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 10ನೇ ತರಗತಿ NCERT ವಿಜ್ಞಾನ ಪಠ್ಯ ಪುಸ್ತಕದ ಅಧ್ಯಾಯ 13 ನಮ್ಮ ಪರಿಸರ ಅಧ್ಯಾಯದಲ್ಲಿನ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ. ಫಸ್ಟ್ ಮೇನ್ ಬಹು ಆಯ್ಕೆ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 1, ಜೈವಿಕ ವಿಘಟನಾ ವಸ್ತುಗಳಿಗೆ ಸಂಬಂಧಿಸಿದಂತೆ ಇವುಗಳಲ್ಲಿ ಸರಿಯಾದ ಹೇಳಿಕೆ. ಈ ವಸ್ತುಗಳು ಆಪ್ಷನ್ ಎ ಪರಿಸರದಲ್ಲಿ ದೀರ್ಘಕಾಲ ಜಡವಾಗಿ ಉಳಿದು ಬಿಡುತ್ತವೆ. ಆಪ್ಷನ್ ಬಿ ಪರಿಸರ ವ್ಯವಸ್ಥೆಯ ಅನೇಕ ಜೀವಿಗಳಿಗೆ ಹಾನಿಯನ್ನು ಉಂಟು ಮಾಡುತ್ತವೆ. ಆಪ್ಷನ್ ಸಿ ವಿವಿಧ ಪೋಷಣಾ ಸ್ತರಗಳಲ್ಲಿ ಹಾನಿಕಾರಕ ರಾಸಾಯನಿಕಗಳ ಸಾಂದ್ರತೆಯನ್ನು ಹೆಚ್ಚಿಸುತ್ತವೆ. ಆಪ್ಷನ್ ಡಿ ಪರಿಸರದಲ್ಲಿ ಸಹಜವಾಗಿ ಮರುಚಕ್ರೀಕರಣಗೊಳ್ಳುತ್ತವೆ. ಸರಿ ಉತ್ತರ ಆಪ್ಷನ್ ಡಿ ಪರಿಸರದಲ್ಲಿ ಸಹಜವಾಗಿ ಮರುಚಕ್ರೀಕರಣಗೊಳ್ಳುತ್ತವೆ. ಪ್ರಶ್ನೆ ಸಂಖ್ಯೆ 2, ಈ ಕೆಳಗಿನವುಗಳಲ್ಲಿ ಯಾವ ಗುಂಪುಗಳು ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳನ್ನು ಒಳಗೊಂಡಿದೆ? ಆಪ್ಷನ್ ಎ ಹುಲ್ಲು, ಹೂಗಳು ಮತ್ತು ಚರ್ಮ. ಆಪ್ಷನ್ ಬಿ ಹುಲ್ಲು, ಮರ ಮತ್ತು ಪ್ಲಾಸ್ಟಿಕ್. ಆಪ್ಷನ್ ಸಿ ಹಣ್ಣಿನ ಸಿಪ್ಪೆ, ಕೇಕ್ ಮತ್ತು ನಿಂಬೆ ರಸ. ಆಪ್ಷನ್ ಡಿ ಕೇಕ್, ಮರ ಮತ್ತು ಪ್ಲಾಸ್ಟಿಕ್. ಸರಿ ಉತ್ತರ ಆಪ್ಷನ್ ಸಿ ಹಣ್ಣಿನ ಸಿಪ್ಪೆ, ಕೇಕ್ ಮತ್ತು ನಿಂಬೆ ರಸ. ಪ್ರಶ್ನೆ ಸಂಖ್ಯೆ 3, ಈ ಕೆಳಗಿನವುಗಳಲ್ಲಿ ಪರಿಸರ ಸ್ನೇಹಿ ಅಭ್ಯಾಸಗಳು ಯಾವುವು? ಆಪ್ಷನ್ ಎ ಶಾಪಿಂಗ್ ವೇಳೆ ಖರೀದಿಸಿದ ವಸ್ತುಗಳನ್ನಿಡಲು ಬಟ್ಟೆಯ ಬ್ಯಾಗ್ಗಳನ್ನು ಒಯ್ಯುವುದು. ಆಪ್ಷನ್ ಬಿ ಅನಗತ್ಯವಾಗಿ ಉರಿಯುತ್ತಿರುವ ವಿದ್ಯುತ್ ದೀಪಗಳನ್ನು ಮತ್ತು ಫ್ಯಾನ್ಗಳನ್ನು ಆರಿಸುವುದು. ಆಪ್ಷನ್ ಸಿ ಶಾಲೆಗೆ ಬಿಡಲು ನಿಮ್ಮ ಪೋಷಕರ ದ್ವಿಚಕ್ರ ವಾಹನದ ಬದಲು ಕಾಲ್ನಡಿಗೆಯಲ್ಲಿ ತೆರಳುವುದು. ಆಪ್ಷನ್ ಡಿ ಮೇಲಿನ ಎಲ್ಲವು. ಸರಿ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವು. ಪ್ರಶ್ನೆ ಸಂಖ್ಯೆ 4, ಆಹಾರ ಸರಪಳಿಯೊಂದರಲ್ಲಿ 4ನೇ ಪೋಷಣಾ ಸ್ತರಕ್ಕೆ 5 ಕಿಲೋ ಜೌಲ್ ಶಕ್ತಿ ದೊರಕಿದರೆ ಉತ್ಪಾದಕರ ಹಂತಕ್ಕೆ ದೊರಕುವ ಶಕ್ತಿಯ ಪ್ರಮಾಣ. ಆಪ್ಷನ್ ಎ 5 ಕಿಲೋ ಜೌಲ್. ಆಪ್ಷನ್ ಬಿ 50 ಕಿಲೋ ಜೌಲ್. ಆಪ್ಷನ್ ಸಿ 500 ಕಿಲೋ ಜೌಲ್. ಆಪ್ಷನ್ ಡಿ 5000 ಕಿಲೋ ಜೌಲ್. ಸರಿ ಉತ್ತರ ಆಪ್ಷನ್ ಡಿ 5000 ಕಿಲೋ ಜೌಲ್. ಪ್ರಶ್ನೆ ಸಂಖ್ಯೆ 5, ಓಝೋನ್ ಅಣುವಿನಲ್ಲಿರುವ ಆಕ್ಸಿಜನ್ ಪರಮಾಣುಗಳ ಸಂಖ್ಯೆ. ಆಪ್ಷನ್ ಎ 3, ಆಪ್ಷನ್ ಬಿ 2, ಆಪ್ಷನ್ ಸಿ 1, ಆಪ್ಷನ್ ಡಿ 0. ಸರಿ ಉತ್ತರ ಆಪ್ಷನ್ ಎ 3. ಪ್ರಶ್ನೆ ಸಂಖ್ಯೆ 6, ಇವುಗಳಲ್ಲಿ ಕೃತಕ ಪರಿಸರ ವ್ಯವಸ್ಥೆ ಯಾವುದು? ಆಪ್ಷನ್ ಎ ಕೆರೆ. ಆಪ್ಷನ್ ಬಿ ಸರೋವರ. ಆಪ್ಷನ್ ಸಿ ಅರಣ್ಯ. ಆಪ್ಷನ್ ಡಿ ಗದ್ದೆ. ಸರಿ ಉತ್ತರ ಆಪ್ಷನ್ ಡಿ ಗದ್ದೆ. ಪ್ರಶ್ನೆ ಸಂಖ್ಯೆ 7, ಹುಲ್ಲನ್ನು ಜಿಂಕೆ ತಿನ್ನುತ್ತದೆ, ಜಿಂಕೆಯನ್ನು ಹುಲಿ ತಿನ್ನುತ್ತದೆ. ಕೊಟ್ಟಿರುವ ಆಹಾರ ಸರಪಳಿಯಲ್ಲಿ ಒಂದು ವೇಳೆ ಜಿಂಕೆ ಇಲ್ಲವಾದರೆ ಏನಾಗುತ್ತದೆ? ಆಪ್ಷನ್ ಎ ಹುಲಿಗಳ ಸಂಖ್ಯೆ ಹೆಚ್ಚಾಗುತ್ತದೆ. ಆಪ್ಷನ್ ಬಿ ಸಸ್ಯ ಸಂಪತ್ತು ಕಡಿಮೆಯಾಗುತ್ತದೆ. ಆಪ್ಷನ್ ಸಿ ಹುಲಿ ಹುಲ್ಲನ್ನು ತಿನ್ನಲು ಪ್ರಾರಂಭಿಸುತ್ತದೆ. ಆಪ್ಷನ್ ಡಿ ಹುಲಿಗಳ ಸಂಖ್ಯೆ ಕಡಿಮೆಯಾಗುತ್ತದೆ, ಸಸ್ಯ ಸಂಪತ್ತು ಹೆಚ್ಚಾಗುತ್ತದೆ. ಸರಿ ಉತ್ತರ ಆಪ್ಷನ್ ಡಿ ಹುಲಿಗಳ ಸಂಖ್ಯೆ ಕಡಿಮೆಯಾಗುತ್ತದೆ, ಸಸ್ಯ ಸಂಪತ್ತು ಹೆಚ್ಚಾಗುತ್ತದೆ. ಪ್ರಶ್ನೆ ಸಂಖ್ಯೆ 8, ಈ ಕೆಳಗಿನವುಗಳಲ್ಲಿ ಯಾವ ಘಟಕಗಳು ಆಹಾರ ಸರಪಳಿಯನ್ನು ರಚಿಸುತ್ತವೆ? ಆಪ್ಷನ್ ಎ ಹುಲ್ಲು, ಗೋಧಿ ಮತ್ತು ಹಾವು. ಆಪ್ಷನ್ ಬಿ ಹುಲ್ಲು, ಮೇಕೆ ಮತ್ತು ಮಾನವ. ಆಪ್ಷನ್ ಸಿ ಮೇಕೆ, ಹಸು ಮತ್ತು ಆನೆ. ಆಪ್ಷನ್ ಡಿ ಹುಲ್ಲು, ಮೀನು ಮತ್ತು ಮೇಕೆ. ಸರಿ ಉತ್ತರ ಆಪ್ಷನ್ ಬಿ ಹುಲ್ಲು, ಮೇಕೆ ಮತ್ತು ಮಾನವ. ಪ್ರಶ್ನೆ ಸಂಖ್ಯೆ 9, ಈ ಕೆಳಗಿನವುಗಳಲ್ಲಿ ಪರಿಸರ ಸ್ನೇಹಿ ಅಭ್ಯಾಸಗಳು ಯಾವುವು? ಆಪ್ಷನ್ ಎ ಶಾಪಿಂಗ್ ವೇಳೆ ಖರೀದಿಸಿದ ವಸ್ತುಗಳನ್ನಿಡಲು ಬಟ್ಟೆಯ ಬ್ಯಾಗ್ಗಳನ್ನು ಒಯ್ಯುವುದು. ಆಪ್ಷನ್ ಬಿ ಅನಗತ್ಯವಾಗಿ ಉರಿಯುತ್ತಿರುವ ವಿದ್ಯುತ್ ದೀಪಗಳನ್ನು ಮತ್ತು ಫ್ಯಾನ್ಗಳನ್ನು ಆರಿಸುವುದು. ಆಪ್ಷನ್ ಸಿ ಶಾಲೆಗೆ ಬಿಡಲು ನಿಮ್ಮ ಪೋಷಕರ ದ್ವಿಚಕ್ರ ವಾಹನದ ಬದಲು ಕಾಲ್ನಡಿಗೆಯಲ್ಲಿ ತೆರಳುವುದು. ಆಪ್ಷನ್ ಡಿ ಮೇಲಿನ ಎಲ್ಲವು. ಸರಿ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವು. ಪ್ರಶ್ನೆ ಸಂಖ್ಯೆ 10, ಈ ಕೆಳಗಿನವುಗಳಲ್ಲಿ ಯಾವ ಗುಂಪುಗಳು ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳನ್ನು ಒಳಗೊಂಡಿದೆ? ಆಪ್ಷನ್ ಎ ಹುಲ್ಲು, ಹೂಗಳು ಮತ್ತು ಚರ್ಮ. ಆಪ್ಷನ್ ಬಿ ಹುಲ್ಲು, ಮರ ಮತ್ತು ಪ್ಲಾಸ್ಟಿಕ್. ಆಪ್ಷನ್ ಸಿ ಹಣ್ಣಿನ ಸಿಪ್ಪೆ, ಕೇಕ್ ಮತ್ತು ನಿಂಬೆ ರಸ. ಆಪ್ಷನ್ ಡಿ ಕೇಕ್, ಮರ ಮತ್ತು ಪ್ಲಾಸ್ಟಿಕ್. ಸರಿ ಉತ್ತರ ಆಪ್ಷನ್ ಸಿ ಹಣ್ಣಿನ ಸಿಪ್ಪೆ, ಕೇಕ್ ಮತ್ತು ನಿಂಬೆ ರಸ. ಪ್ರಶ್ನೆ ಸಂಖ್ಯೆ 11, ಒಂದು ಆಹಾರ ಸರಪಳಿಯ 3ನೇ ಪೋಷಣಾ ಸ್ತರದಲ್ಲಿ ಈ ಜೀವಿಗಳಿರುತ್ತವೆ. ಆಪ್ಷನ್ ಎ ಮಾಂಸಾಹಾರಿಗಳು. ಆಪ್ಷನ್ ಬಿ ಸಸ್ಯಾಹಾರಿಗಳು. ಆಪ್ಷನ್ ಸಿ ಕೊಳೆತಿನಿಗಳು. ಆಪ್ಷನ್ ಡಿ ಉತ್ಪಾದಕರು. ಸರಿ ಉತ್ತರ ಆಪ್ಷನ್ ಎ ಮಾಂಸಾಹಾರಿಗಳು. ಪ್ರಶ್ನೆ ಸಂಖ್ಯೆ 12, ಓಝೋನ್ ಪದರ ಶಿಥಿಲವಾಗುವುದಕ್ಕೆ ಮುಖ್ಯ ಕಾರಣ. ಆಪ್ಷನ್ ಎ ಕ್ಲೋರೋಫ್ಲೋರೋ ಕಾರ್ಬನ್ ಸಂಯುಕ್ತಗಳು. ಆಪ್ಷನ್ ಬಿ ಕಾರ್ಬನ್ ಮಾನಾಕ್ಸೈಡ್. ಆಪ್ಷನ್ ಸಿ ಮೀಥೇನ್. ಆಪ್ಷನ್ ಡಿ ಕೀಟನಾಶಕಗಳು. ಸರಿ ಉತ್ತರ ಆಪ್ಷನ್ ಎ ಕ್ಲೋರೋಫ್ಲೋರೋ ಕಾರ್ಬನ್ ಸಂಯುಕ್ತಗಳು. ಪ್ರಶ್ನೆ ಸಂಖ್ಯೆ 13, ಹಸಿರುಮನೆ ಪರಿಣಾಮಕ್ಕೆ ಕಾರಣವಾದ ಅನಿಲ. ಆಪ್ಷನ್ ಎ ಕಾರ್ಬನ್ ಮಾನಾಕ್ಸೈಡ್. ಆಪ್ಷನ್ ಬಿ ನೈಟ್ರೋಜನ್ ಡೈಆಕ್ಸೈಡ್. ಆಪ್ಷನ್ ಸಿ ಸಲ್ಫರ್ ಡೈಆಕ್ಸೈಡ್. ಆಪ್ಷನ್ ಡಿ ಕಾರ್ಬನ್ ಡೈಆಕ್ಸೈಡ್. ಸರಿ ಉತ್ತರ ಆಪ್ಷನ್ ಡಿ ಕಾರ್ಬನ್ ಡೈಆಕ್ಸೈಡ್. ಪ್ರಶ್ನೆ ಸಂಖ್ಯೆ 14, ಕೆಳಗೆ ಕೊಟ್ಟಿರುವ ಆಹಾರ ಸರಪಳಿಯನ್ನು ಗಮನಿಸಿ. ಹುಲ್ಲನ್ನು ಮಿಡತೆ ತಿನ್ನುತ್ತದೆ, ಮಿಡತೆಯನ್ನು ಕಪ್ಪೆ ತಿನ್ನುತ್ತದೆ, ಕಪ್ಪೆಯನ್ನು ಹಾವು ತಿನ್ನುತ್ತದೆ, ಹಾವನ್ನು ಹದ್ದು ತಿನ್ನುತ್ತದೆ. ಮೊದಲನೇ ಪೋಷಣಾ ಸ್ತರಕ್ಕೆ ಲಭ್ಯವಿರುವ ಶಕ್ತಿ 5000 ಜೌಲ್ಗಳಾದರೆ ಹಾವಿಗೆ ದೊರಕುವ ಶಕ್ತಿ ಪ್ರಮಾಣ. ಆಪ್ಷನ್ ಎ 500 ಜೌಲ್. ಆಪ್ಷನ್ ಬಿ 5 ಜೌಲ್. ಆಪ್ಷನ್ ಸಿ 0.5 ಜೌಲ್. ಆಪ್ಷನ್ ಡಿ 50 ಜೌಲ್. ಸರಿ ಉತ್ತರ ಆಪ್ಷನ್ ಬಿ 5 ಜೌಲ್.
ಸೆಕೆಂಡ್ ಮೈನ್ 1 ಅಂಕದ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 1, ಯುನೆಪ್ ಅನ್ನು ವಿಸ್ತರಿಸಿ ಬರೆಯಿರಿ. ಉತ್ತರ ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಂ, ಸಂಯುಕ್ತ ರಾಷ್ಟ್ರ ಪರಿಸರ ಕಾರ್ಯಕ್ರಮ. ಪ್ರಶ್ನೆ ಸಂಖ್ಯೆ 2, CFC ಅನ್ನು ವಿಸ್ತರಿಸಿ ಬರೆಯಿರಿ. ಉತ್ತರ ಕ್ಲೋರೋಫ್ಲೂರೋ ಕಾರ್ಬನ್. ಪ್ರಶ್ನೆ ಸಂಖ್ಯೆ 3, ಓಝೋನ್ ರಂಧ್ರ ಎಂದರೇನು? ಉತ್ತರ ಓಝೋನ್ ಪದರವು ಕ್ಲೋರೋಫ್ಲೂರೋ ಕಾರ್ಬನ್ ನಂತಹ ಮಾನವ ನಿರ್ಮಿತ ರಾಸಾಯನಿಕಗಳಿಂದ ಶಿಥಿಲಗೊಳ್ಳುತ್ತದೆ. ಇದನ್ನು ಓಝೋನ್ ರಂಧ್ರ ಎನ್ನುತ್ತೇವೆ. ಪ್ರಶ್ನೆ ಸಂಖ್ಯೆ 4, ಓಝೋನ್ ಎಂದರೇನು? ಉತ್ತರ ಆಕ್ಸಿಜನ್ನ 3 ಪರಮಾಣುಗಳಿಂದಾದ ಅಣುವನ್ನು ಓಝೋನ್ ಅಣು ಎನ್ನುತ್ತೇವೆ. ಓಝೋನ್ನ ಅಣುಸೂತ್ರ O3. ಓಝೋನ್ ಆಕ್ಸಿಜನ್ನ 3 ಪರಮಾಣುಗಳಿಂದಾಗಿದೆ. ಪ್ರಶ್ನೆ ಸಂಖ್ಯೆ 5, ವಾತಾವರಣದ ಯಾವ ಪದರದಲ್ಲಿ ಓಝೋನ್ ಕಂಡುಬರುತ್ತದೆ? ಉತ್ತರ ಸ್ತರಗೋಳದಲ್ಲಿ. ಪ್ರಶ್ನೆ ಸಂಖ್ಯೆ 6, ಓಝೋನ್ ಪದರದ ಉಪಯೋಗವೇನು ಅಥವಾ ಕಾರ್ಯವೇನು? ಉತ್ತರ ಇದು ಸೌರ ಬೆಳಕಿನಿಂದ ಬರುವ ನೇರಳಾತೀತ ವಿಕಿರಣದಿಂದ ಭೂಮಿಯ ಮೇಲ್ಮೈಯನ್ನು ರಕ್ಷಿಸುತ್ತದೆ. ಪ್ರಶ್ನೆ ಸಂಖ್ಯೆ 7, ಸೂರ್ಯನಿಂದ ಬರುವ ಅತಿ ನೇರಳಾತೀತ ವಿಕಿರಣಗಳಿಂದಾಗುವ ಅಪಾಯಗಳೇನು? ಉತ್ತರ ಜೀವಿಗಳಿಗೆ ಹೆಚ್ಚು ಹಾನಿಕಾರಕವಾಗಿದೆ. ಮಾನವರಲ್ಲಿ ಚರ್ಮದ ಕ್ಯಾನ್ಸರ್ ಅನ್ನು ಉಂಟು ಮಾಡುತ್ತದೆ. ಮುಂಚಿತವಾಗಿ ಕಣ್ಣಿಗೆ ಸಂಬಂಧಿಸಿದ ಕ್ಯಾಟ್ರಾಕ್ಟ್ ಕಾಯಿಲೆ ಉಂಟು ಮಾಡುತ್ತದೆ. ಪ್ರಶ್ನೆ ಸಂಖ್ಯೆ 8, ಪರಿಸರದ 2 ಪ್ರಮುಖ ಸಮಸ್ಯೆಗಳನ್ನು ತಿಳಿಸಿ. ಉತ್ತರ ಓಝೋನ್ ಪದರ ತೆಳುವಾಗುವಿಕೆ, ತ್ಯಾಜ್ಯ ವಿಲೇವಾರಿ. ಪ್ರಶ್ನೆ ಸಂಖ್ಯೆ 9, ಬ್ಯಾಕ್ಟೀರಿಯಾಗಳಂತಹ ಸೂಕ್ಷ್ಮ ಜೀವಿಗಳನ್ನು ವಿಘಟಕರು ಎನ್ನುವರು ಏಕೆ? ಉತ್ತರ ಸಂಕೀರ್ಣ ಸಾವಯವ ಪದಾರ್ಥಗಳನ್ನು ಸರಳ ನಿರವಯವ ಪದಾರ್ಥಗಳನ್ನಾಗಿ ವಿಘಟಿಸುತ್ತವೆ. ಸತ್ತ ಜೀವಿಯ ಅವಶೇಷಗಳು ಮತ್ತು ತ್ಯಾಜ್ಯಗಳನ್ನು ವಿಘಟಿಸುತ್ತವೆ. ಪ್ರಶ್ನೆ ಸಂಖ್ಯೆ 10, ಪ್ರಪಂಚದಾದ್ಯಂತ CFC ಮುಕ್ತ ರೆಫ್ರಿಜರೇಟರ್ಗಳನ್ನು ಎಲ್ಲಾ ಕಂಪನಿಗಳು ತಯಾರಿಸುವುದು ಇದೀಗ ಕಡ್ಡಾಯವಾಗಿದೆ. ಏಕೆ? ಉತ್ತರ ಸೂರ್ಯನಿಂದ ಬರುವ ಅತಿ ನೇರಳಾತೀತ ಕಿರಣಗಳಿಂದ ಭೂಮಿಯ ಮೇಲಿನ ಜೀವಿಗಳನ್ನು ರಕ್ಷಿಸುತ್ತಿರುವ ಓಝೋನ್ ಪದರವನ್ನು ನಾಶ ಮಾಡುತ್ತದೆ. ಒಂದು CFC ಪರಮಾಣು 1 ಲಕ್ಷ ಓಝೋನ್ ಅಣುಗಳನ್ನು ನಾಶ ಮಾಡುತ್ತದೆ. ಪ್ರಶ್ನೆ ಸಂಖ್ಯೆ 11, ಆಹಾರ ಸರಪಳಿ ಎಂದರೇನು? ಉತ್ತರ ಒಂದು ಪೋಷಣಾ ಸ್ತರದಿಂದ ಮತ್ತೊಂದು ಪೋಷಣಾ ಸ್ತರಕ್ಕೆ ಆಹಾರ ಶಕ್ತಿಯು ವರ್ಗಾವಣೆಯಾಗುವುದನ್ನು ಆಹಾರ ಸರಪಳಿ ಎನ್ನುತ್ತೇವೆ. ಪ್ರಶ್ನೆ ಸಂಖ್ಯೆ 12, ಆಹಾರ ಜಾಲ ಎಂದರೇನು? ಉತ್ತರ ಪರಿಸರ ವ್ಯವಸ್ಥೆಯಲ್ಲಿ ಒಂದು ಆಹಾರ ಸರಪಳಿಯು ಮತ್ತೊಂದು ಆಹಾರ ಸರಪಳಿಯ ಜೊತೆ ಅಂತರ್ ಸಂಬಂಧ ಹೊಂದಿರುತ್ತದೆ. ಇದನ್ನು ಆಹಾರ ಜಾಲ ಎನ್ನುತ್ತೇವೆ. ಕಾಡು, ಹುಲ್ಲುಗಾವಲು ಮತ್ತು ಕೆರೆ ಪರಿಸರ ವ್ಯವಸ್ಥೆಯಲ್ಲಿನ ಆಹಾರ ಸರಪಳಿಯನ್ನು ತೋರಿಸುವ ಚಿತ್ರವನ್ನು ವೀಕ್ಷಿಸಿ ಅಭ್ಯಾಸ ಮಾಡಿ. ಕಾಡಿನ ಪರಿಸರದಲ್ಲಿನ ಆಹಾರ ಸರಪಳಿಗೆ ಉದಾಹರಣೆ: ಸಸ್ಯವನ್ನು ಜಿಂಕೆ ತಿನ್ನುತ್ತದೆ, ಜಿಂಕೆಯನ್ನು ಹುಲಿ ತಿನ್ನುತ್ತದೆ. ಹುಲ್ಲುಗಾವಲಿನಲ್ಲಿನ ಪರಿಸರದಲ್ಲಿನ ಆಹಾರ ಸರಪಳಿಗೆ ಉದಾಹರಣೆ: ಹುಲ್ಲನ್ನು ಮಿಡತೆ ತಿನ್ನುತ್ತದೆ, ಮಿಡತೆಯನ್ನು ಕಪ್ಪೆ ತಿನ್ನುತ್ತದೆ, ಕಪ್ಪೆಯನ್ನು ಹಾವು ತಿನ್ನುತ್ತದೆ, ಹಾವನ್ನು ಗಿಡುಗ ಅಥವಾ ಹದ್ದು ತಿನ್ನುತ್ತದೆ. ಕೆರೆಯ ಪರಿಸರದಲ್ಲಿನ ಆಹಾರ ಸರಪಳಿಗೆ ಉದಾಹರಣೆ ಕೊಡಿ. ಜಲಸಸ್ಯವನ್ನು ಏಡಿ ತಿನ್ನುತ್ತದೆ, ಏಡಿಯನ್ನು ಮೀನು ತಿನ್ನುತ್ತದೆ, ಮೀನನ್ನು ಕೊಕ್ಕರೆ ತಿನ್ನುತ್ತದೆ. ಪ್ರಶ್ನೆ ಸಂಖ್ಯೆ 13, ನೈಸರ್ಗಿಕ ಪರಿಸರ ವ್ಯವಸ್ಥೆಗಳಿಗೆ ಉದಾಹರಣೆ ಕೊಡಿ. ಉತ್ತರ ಅರಣ್ಯಗಳು, ಕೆರೆಗಳು, ಸರೋವರಗಳು, ಹುಲ್ಲುಗಾವಲುಗಳು ಮುಂತಾದವುಗಳು. ಪ್ರಶ್ನೆ ಸಂಖ್ಯೆ 14, ಮಾನವ ನಿರ್ಮಿತ ಅಥವಾ ಕೃತಕ ಪರಿಸರ ವ್ಯವಸ್ಥೆಗಳಿಗೆ ಉದಾಹರಣೆ ಕೊಡಿ. ಉದಾಹರಣೆ ಉದ್ಯಾನ ಮತ್ತು ಪೈರುಗದ್ದೆಗಳು ಇತ್ಯಾದಿ. ಪ್ರಶ್ನೆ ಸಂಖ್ಯೆ 15, ವಿಘಟಕರು ಎಂದರೇನು? ಉತ್ತರ ಸಸ್ಯ ಮತ್ತು ಪ್ರಾಣಿ ತ್ಯಾಜ್ಯಗಳನ್ನು ಕೊಳೆಯುವಂತೆ ಮಾಡುವ ಜೀವಿಗಳನ್ನು ವಿಘಟಕರು ಎನ್ನುತ್ತೇವೆ. ಉದಾಹರಣೆಗೆ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರ. ಪ್ರಶ್ನೆ ಸಂಖ್ಯೆ 16, ಜೈವಿಕ ಸಂವರ್ಧನೆ ಎಂದರೇನು? ಉತ್ತರ ಕೆಲವು ರಾಸಾಯನಿಕ ವಸ್ತುಗಳು ಆಹಾರ ಸರಪಳಿಯ ಮೂಲಕ ಗರಿಷ್ಠ ಸಾಂದ್ರತೆಯಲ್ಲಿ ಮಾನವನ ದೇಹದಲ್ಲಿ ಸಂಗ್ರಹವಾಗುತ್ತವೆ. ಈ ವಿದ್ಯಮಾನವನ್ನು ಜೈವಿಕ ಸಂವರ್ಧನೆ ಎನ್ನುತ್ತೇವೆ. ಪ್ರಶ್ನೆ ಸಂಖ್ಯೆ 17, ಪರಿಸರ ವ್ಯವಸ್ಥೆಯಲ್ಲಿ ವಿಘಟಕರ ಪಾತ್ರವೇನು? ಉತ್ತರ ಸತ್ತ ಸಸ್ಯ ಮತ್ತು ಪ್ರಾಣಿಗಳ ಅಂದರೆ ಸಾವಯವ ತ್ಯಾಜ್ಯಗಳನ್ನು ವಿಘಟಿಸಿ ಪರಿಸರವನ್ನು ಸ್ವಚ್ಛಗೊಳಿಸಿ ಪರಿಸರ ಸಮತೋಲನ ಕಾಪಾಡುತ್ತವೆ. ಪ್ರಶ್ನೆ ಸಂಖ್ಯೆ 18, ಪೋಷಣಾ ಸ್ತರಗಳು ಎಂದರೇನು? ಉತ್ತರ ಆಹಾರ ಶಕ್ತಿಯು ವರ್ಗಾವಣೆಯಾಗುವ ಆಹಾರ ಸರಪಳಿಯ ವಿವಿಧ ಹಂತಗಳನ್ನು ಪೋಷಣಾ ಸ್ತರಗಳು ಎನ್ನುತ್ತೇವೆ. ಥರ್ಡ್ ಮೈನ್ 2 ಅಂಕದ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 1, ವಾತಾವರಣದಲ್ಲಿ ಓಝೋನ್ ಪದರವು ಹೇಗೆ ಉಂಟಾಗಿದೆ? ಉತ್ತರ ಹೆಚ್ಚಿನ ತೀವ್ರತೆಯ ನೇರಳಾತೀತ ವಿಕಿರಣಗಳು ಕೆಲವು ಆಕ್ಸಿಜನ್ ಅಣುಗಳನ್ನು ಆಕ್ಸಿಜನ್ ಪರಮಾಣುಗಳಾಗಿ ವಿಭಜಿಸುತ್ತವೆ. ನಂತರ ಈ ಪರಮಾಣುಗಳು ಇತರ ಆಕ್ಸಿಜನ್ ಪರಮಾಣುಗಳೊಂದಿಗೆ ಸೇರಿ ಈ ಓಝೋನ್ ರೂಪುಗೊಳ್ಳುತ್ತದೆ. O2 give rise to O+O, O+O2 give rise to O3, ಓಝೋನ್. ಪ್ರಶ್ನೆ ಸಂಖ್ಯೆ 2, ಓಝೋನ್ ಪದರ ತೆಳುವಾಗುವುದಕ್ಕೆ ಕಾರಣಗಳೇನು? ಉತ್ತರ ಶೀತಲೀಕರಣ ಮತ್ತು ಅಗ್ನಿಶಾಮಕದಲ್ಲಿ ಬಳಸಲ್ಪಡುವ ಕ್ಲೋರೋಫ್ಲೂರೋ ಕಾರ್ಬನ್ಗಳಂತಹ ಸಂಶ್ಲೇಷಿತ ರಾಸಾಯನಿಕಗಳು. ಒಂದು CFC ಅಣು 1 ಲಕ್ಷ ಓಝೋನ್ ಅಣುವನ್ನು ನಾಶ ಮಾಡುತ್ತದೆ. ಪ್ರಶ್ನೆ ಸಂಖ್ಯೆ 3, ಓಝೋನ್
ಓಝೋನ್ ಪದರ ಶಿಥಿಲಗೊಳ್ಳುವುದರಿಂದಾಗುವ ದುಷ್ಪರಿಣಾಮಗಳೇನು? ಉತ್ತರ: ಓಝೋನ್ ಪದರವು ಸೂರ್ಯನಿಂದ ಬರುವ ನೇರಳಾತೀತ ವಿಕಿರಣದಿಂದ ಭೂಮಿಯ ಮೇಲ್ಮೈಯನ್ನು ರಕ್ಷಿಸುತ್ತದೆ. ನೇರಳಾತೀತ ವಿಕಿರಣಗಳು ಜೀವಿಗಳಿಗೆ ಹೆಚ್ಚು ಹಾನಿಕಾರಕವಾಗಿದೆ. ಮಾನವರಲ್ಲಿ ಚರ್ಮದ ಕ್ಯಾನ್ಸರ್ ಉಂಟು ಮಾಡುತ್ತದೆ. ಜಾಗತಿಕ ತಾಪಮಾನ ಹೆಚ್ಚಾಗುತ್ತದೆ. ಪ್ರಶ್ನೆ ಸಂಖ್ಯೆ 4. ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು ಎಂದರೇನು? ಉದಾಹರಣೆ ಕೊಡಿ. ಉತ್ತರ: ಸೂಕ್ಷ್ಮ ಜೀವಿಗಳಿಂದ ಸರಳ ವಸ್ತುಗಳಾಗಿ ವಿಭಜನೆಗೊಳ್ಳುವ ವಸ್ತುಗಳನ್ನು ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು ಎನ್ನುತ್ತೇವೆ. ಉದಾಹರಣೆ: ಸಗಣಿ, ಕಾಗದ, ಹಣ್ಣಿನ ಸಿಪ್ಪೆಗಳು ಇತ್ಯಾದಿ. ಪ್ರಶ್ನೆ ಸಂಖ್ಯೆ 5. ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳು ಎಂದರೇನು? ಉದಾಹರಣೆ ಕೊಡಿ. ಉತ್ತರ: ಸೂಕ್ಷ್ಮ ಜೀವಿಗಳಿಂದ ಸರಳ ವಸ್ತುಗಳಾಗಿ ವಿಭಜನೆಗೊಳ್ಳದ ವಸ್ತುಗಳನ್ನು ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳು ಎನ್ನುತ್ತೇವೆ. ಉದಾಹರಣೆ: ಪ್ಲಾಸ್ಟಿಕ್, ಗಾಜು, ಲೋಹಗಳು, ಕೀಟನಾಶಕಗಳು, DDT ಇತ್ಯಾದಿ. ಪ್ರಶ್ನೆ ಸಂಖ್ಯೆ 6. ಕೆಲವು ವಸ್ತುಗಳು ಜೈವಿಕ ವಿಘಟನೀಯ ಮತ್ತು ಕೆಲವು ಜೈವಿಕ ವಿಘಟನೀಯವಲ್ಲ, ಏಕೆ? ಉತ್ತರ: ಸೂಕ್ಷ್ಮ ಜೀವಿಗಳಿಂದ ಸರಳ ವಸ್ತುಗಳಾಗಿ ವಿಭಜಿಸಲ್ಪಡುವ ವಸ್ತುಗಳನ್ನು ಜೈವಿಕ ವಿಘಟನೀಯ ವಸ್ತುಗಳು ಎನ್ನುತ್ತೇವೆ. ಉದಾಹರಣೆ: ಹತ್ತಿ, ಮರ, ಕಾಗದ, ಉಣ್ಣೆ ಇತ್ಯಾದಿ. ಕೆಲವು ಮಾನವ ನಿರ್ಮಿತ ವಸ್ತುಗಳು ಬ್ಯಾಕ್ಟೀರಿಯಾ ಅಥವಾ ಕೊಳೆತಿನಿಗಳಿಂದ ಸರಳ ವಸ್ತುಗಳಾಗಿ ವಿಭಜಿಸಲ್ಪಡುವುದಿಲ್ಲ. ಅಂತಹ ವಸ್ತುಗಳನ್ನು ಜೈವಿಕ ವಿಘಟನೀಯವಲ್ಲದ ವಸ್ತುಗಳು ಎನ್ನುತ್ತೇವೆ. ಉದಾಹರಣೆ: ಪ್ಲಾಸ್ಟಿಕ್, ಪಾಲಿಥೀನ್, DDT ಇತ್ಯಾದಿ. ಪ್ರಶ್ನೆ ಸಂಖ್ಯೆ 7. ಜೈವಿಕ ವಿಘಟನೀಯ ವಸ್ತುಗಳು ಪರಿಸರದ ಮೇಲೆ ಉಂಟು ಮಾಡುವ ಯಾವುದಾದರೂ 2 ಪರಿಣಾಮಗಳನ್ನು ತಿಳಿಸಿ. ಉತ್ತರ: ಜೈವಿಕ ವಿಘಟನೀಯ ವಸ್ತುಗಳು ವಿಭಜಿಸಲ್ಪಡುವ ಅಥವಾ ಕೊಳೆಯುವ ಪ್ರಕ್ರಿಯೆಯಲ್ಲಿ ಕೆಟ್ಟ ವಾಸನೆ ಉಂಟಾಗುತ್ತದೆ. ಜೊತೆಗೆ ಹಾನಿಕಾರಕ ಅನಿಲಗಳು ಬಿಡುಗಡೆಯಾಗುತ್ತವೆ. ಇದರಿಂದ ಸಮೀಪದಲ್ಲಿ ವಾಸಿಸುವ ಜನರಿಗೆ ತೊಂದರೆ ಉಂಟಾಗುತ್ತದೆ. ಪ್ರಶ್ನೆ ಸಂಖ್ಯೆ 8. ಜೈವಿಕ ವಿಘಟನೀಯವಲ್ಲದ ವಸ್ತುಗಳು ಪರಿಸರದ ಮೇಲೆ ಉಂಟು ಮಾಡುವ ಯಾವುದಾದರೂ 2 ಪರಿಣಾಮಗಳನ್ನು ತಿಳಿಸಿ. ಉತ್ತರ: ಜೈವಿಕ ವಿಘಟನೆಗೆ ಒಳಪಡದಿರುವುದರಿಂದ ಮಣ್ಣು ಮತ್ತು ನೀರನ್ನು ಮಲಿನಗೊಳಿಸುತ್ತವೆ. ಇವುಗಳು ಜಡವಾಗಿರಬಹುದು ಮತ್ತು ಪರಿಸರದಲ್ಲಿ ದೀರ್ಘಕಾಲದವರೆಗೆ ಹಾಗೆಯೇ ಉಳಿದು ಬಿಡಬಹುದು ಅಥವಾ ಪರಿಸರ ವ್ಯವಸ್ಥೆಯ ಅನೇಕ ಜೀವಿಗಳಿಗೆ ಹಾನಿ ಉಂಟು ಮಾಡಬಹುದು. ಸತ್ತ ಸಸ್ಯ ಮತ್ತು ಪ್ರಾಣಿಗಳ ದೇಹದಲ್ಲಿರುವ ಸಂಕೀರ್ಣ ಸಾವಯವ ಪದಾರ್ಥಗಳನ್ನು ಸರಳ ನಿರವಯವ ಪದಾರ್ಥಗಳನ್ನಾಗಿ ವಿಘಟಿಸುತ್ತವೆ. ಈ ನಿರವಯವ ಪದಾರ್ಥಗಳು ಪುನಃ ಸಸ್ಯಗಳಿಂದ ಬಳಸಲ್ಪಡುತ್ತವೆ. ಸಂಗ್ರಹ ಮೂಲಕ್ಕೆ ಪೋಷಕಾಂಶಗಳು ಮತ್ತೆ ಬಂದು ಸೇರುವಂತೆ ಮಾಡುತ್ತವೆ. ತಮ್ಮ ವಿಘಟನಾ ಕ್ರಿಯೆಯಿಂದ ಮಣ್ಣನ್ನು ಫಲವತ್ತಾಗಿಸುತ್ತವೆ. ಪ್ರಶ್ನೆ ಸಂಖ್ಯೆ 9. ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು ಮತ್ತು ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳ ನಡುವಣ ಯಾವುದಾದರೂ 2 ವ್ಯತ್ಯಾಸಗಳನ್ನು ತಿಳಿಸಿ. ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು ಸೂಕ್ಷ್ಮ ಜೀವಿಗಳಿಂದ ಕೊಳೆಯುತ್ತವೆ. ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳು ಸೂಕ್ಷ್ಮ ಜೀವಿಗಳಿಂದ ಕೊಳೆಯುವುದಿಲ್ಲ. ಪರಿಸರದಲ್ಲಿ ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳ ಉಳಿಯುವಿಕೆ ತಾತ್ಕಾಲಿಕ. ಪರಿಸರದಲ್ಲಿ ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳು ದೀರ್ಘಕಾಲ ಉಳಿದು ಬಿಡುತ್ತವೆ. ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು ಪರಿಸರ ಮಾಲಿನ್ಯ ಉಂಟು ಮಾಡುವುದಿಲ್ಲ. ಉದಾಹರಣೆ: ತರಕಾರಿ ಸಿಪ್ಪೆ, ಕಾಗದ, ಬಟ್ಟೆ ಇತ್ಯಾದಿ. ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳು ಪರಿಸರ ಮಾಲಿನ್ಯ ಉಂಟು ಮಾಡುತ್ತವೆ. ಉದಾಹರಣೆ: ಪ್ಲಾಸ್ಟಿಕ್, ಗಾಜು, DDT, ರಬ್ಬರ್ ಇತ್ಯಾದಿ. ಪ್ರಶ್ನೆ ಸಂಖ್ಯೆ 10. ಓಝೋನ್ ಎಂದರೇನು? ಅದು ಪರಿಸರದ ವ್ಯವಸ್ಥೆಯ ಮೇಲೆ ಹೇಗೆ ಪ್ರಭಾವವನ್ನು ಉಂಟು ಮಾಡುತ್ತದೆ? ಉತ್ತರ: ಆಕ್ಸಿಜನ್ನ 3 ಪರಮಾಣುಗಳಿಂದ ರೂಪುಗೊಂಡಿರುವ ಅಣುವನ್ನು ಓಝೋನ್ ಎನ್ನುತ್ತೇವೆ. ಓಝೋನ್ನ ಅಣುಸೂತ್ರ O3. ಓಝೋನ್ ವಾತಾವರಣದ ಉನ್ನತ ಸ್ತರದಲ್ಲಿದ್ದು ಸೂರ್ಯನಿಂದ ಬರುವ ಅತಿ ನೇರಳಾತೀತ ಕಿರಣಗಳನ್ನು ಭೂಮಿಗೆ ಬರದಂತೆ ತಡೆಯುತ್ತದೆ. ಅತಿ ನೇರಳಾತೀತ ಕಿರಣಗಳು ಜೀವಿಗಳಿಗೆ ಹೆಚ್ಚು ಹಾನಿಕಾರಕವಾಗಿದೆ. ಇದು ಮಾನವರಲ್ಲಿ ಚರ್ಮದ ಕ್ಯಾನ್ಸರ್ ಮತ್ತು ಕ್ಯಾಟ್ರಾಕ್ಟ್ ಉಂಟು ಮಾಡುತ್ತದೆ. ಸಸ್ಯಗಳಲ್ಲಿ ದ್ಯುತಿ ಸಂಶ್ಲೇಷಣ ಕ್ರಿಯೆ ಕುಂಠಿತಗೊಳ್ಳುವಂತೆ ಮಾಡುತ್ತದೆ. ಪ್ರಶ್ನೆ ಸಂಖ್ಯೆ 11. ತ್ಯಾಜ್ಯ ವಿಲೇವಾರಿಯನ್ನು ಕಡಿಮೆ ಮಾಡಲು ನೀವು ಹೇಗೆ ಸಹಾಯ ಮಾಡುವಿರಿ? ಯಾವುದಾದರೂ 2 ವಿಧಾನಗಳನ್ನು ತಿಳಿಸಿ. ಉತ್ತರ: ಜೈವಿಕ ವಿಘಟನೆಗೆ ಒಳಗಾಗುವ, ಜೈವಿಕ ವಿಘಟನೆಗೆ ಒಳಗಾಗದ ತ್ಯಾಜ್ಯಗಳನ್ನು ಪ್ರತ್ಯೇಕಿಸುವುದು, ಬಳಸಿ ಬಿಸಾಡಬಹುದಾದ ವಸ್ತುಗಳನ್ನು ಬಳಸದಿರುವುದು, ಪುನರ್ಬಳಕೆ ಮಾಡಬಹುದಾದ ವಸ್ತುಗಳನ್ನು ಬಳಸುವಂತೆ ಪ್ರೋತ್ಸಾಹಿಸುವುದು. ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳನ್ನು ಮಿತವಾಗಿ ಬಳಸುವುದು, ಮರುಬಳಕೆ ಮಾಡುವುದು, ಮರುಚಕ್ರೀಕರಣಗೊಳಿಸುವುದು. ಪ್ರಶ್ನೆ ಸಂಖ್ಯೆ 12. ನಾವು ಉತ್ಪಾದಿಸುವ ಜೈವಿಕ ವಿಘಟನೆಗೆ ಒಳಗಾಗದ ತ್ಯಾಜ್ಯಗಳಿಂದ ಉಂಟಾಗುವ ಸಮಸ್ಯೆಗಳು ಯಾವುವು? ಉತ್ತರ: ಸೂಕ್ಷ್ಮ ಜೀವಿಗಳಿಂದ ಕೊಳೆಯುವುದಿಲ್ಲ. ಭಾರ ಲೋಹಗಳು, ಕೀಟನಾಶಕಗಳು ಆಹಾರ ಸರಪಳಿಯನ್ನು ಪ್ರವೇಶಿಸಿ ಜೈವಿಕ ಸಂವರ್ಧನೆ ಉಂಟು ಮಾಡುತ್ತವೆ. ಮಾಲಿನ್ಯ ಹೆಚ್ಚಿಸುತ್ತವೆ. ಮಣ್ಣಿನ ಫಲವತ್ತತೆ ಕಡಿಮೆ ಮಾಡುತ್ತವೆ. ಪರಿಸರ
ಪರಿಸರವನ್ನು ಅಶುಚಿತ್ವದಿಂದ ಕೂಡಿರುವಂತೆ ಮಾಡುತ್ತವೆ. ಉಪಯುಕ್ತ ಸೂಕ್ಷ್ಮ ಜೀವಿಗಳನ್ನು ನಾಶಪಡಿಸುತ್ತವೆ. ಪ್ರಶ್ನೆ ಸಂಖ್ಯೆ 13. ನಾವು ಉತ್ಪಾದಿಸುವ ಎಲ್ಲಾ ತ್ಯಾಜ್ಯಗಳು ಜೈವಿಕ ವಿಘಟನೀಯವಾಗಿದ್ದರೆ ಇದು ಪರಿಸರದ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲವೇ? ಉತ್ತರ: ತ್ಯಾಜ್ಯಗಳು ಹಾನಿಕಾರಕವಲ್ಲದ ರೂಪಕ್ಕೆ ಪರಿವರ್ತನೆಯಾಗಲು ಸಾಕಷ್ಟು ಸಮಯ ತೆಗೆದುಕೊಳ್ಳಬಹುದು. ಇದರಿಂದ ವಿಘಟನಾ ಸ್ಥಳಗಳು ನೊಣ ಮತ್ತು ಇಲಿಗಳ ಸಂತಾನೋತ್ಪತ್ತಿಯ ತಾಣಗಳಾಗಿ ಅನೇಕ ಕಾಯಿಲೆಗಳನ್ನು ಉಂಟು ಮಾಡಬಹುದು. ತ್ಯಾಜ್ಯ ವಸ್ತುಗಳ ವಿಘಟನಾ ಸಮಯದಲ್ಲಿ ಕೆಟ್ಟ ವಾಸನೆ ಹಾಗೂ ಹಾನಿಕಾರಕ ಅನಿಲಗಳು ಬಿಡುಗಡೆಯಾಗುವುದರಿಂದ ಜನರಿಗೆ ತೊಂದರೆ ಉಂಟಾಗುತ್ತದೆ. ಪ್ರಶ್ನೆ ಸಂಖ್ಯೆ 14. ಓಝೋನ್ ಪದರದ ಹಾನಿಯು ಕಾಳಜಿಗೆ ಕಾರಣವಾಗಿದೆ ಏಕೆ? ಈ ಹಾನಿಯನ್ನು ಸೀಮಿತಗೊಳಿಸಲು ಯಾವ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತಿದೆ? ಉತ್ತರ: ಓಝೋನ್ ಪದರದ ಹಾನಿಯಿಂದ ಮಾನವರಲ್ಲಿ ಚರ್ಮದ ಕ್ಯಾನ್ಸರ್, ಕ್ಯಾಟ್ರಾಕ್ಟ್ ಮುಂತಾದ ರೋಗಗಳು ಉಂಟಾಗುತ್ತವೆ. ಸಸ್ಯ ಪ್ಲವಕಗಳು ಸಾಯುತ್ತವೆ. ಜಾಗತಿಕ ತಾಪಮಾನ ಹೆಚ್ಚಾಗುತ್ತದೆ. ಓಝೋನ್ ಹಾನಿಯನ್ನು ಸೀಮಿತಗೊಳಿಸಲು ತೆಗೆದುಕೊಳ್ಳಬೇಕಾದ ಕ್ರಮಗಳು. ಸಂಯುಕ್ತ ರಾಷ್ಟ್ರಗಳ ಪರಿಸರ ಕಾರ್ಯಕ್ರಮವು ಯುನೆಪ್ ಓಝೋನ್ ಪದರದ ರಕ್ಷಣೆಗಾಗಿ ರೂಪಿಸಿರುವ ನೀತಿ ನಿಯಮಗಳನ್ನು ತಪ್ಪದೇ ಪಾಲಿಸುವುದು. ವಾತಾವರಣಕ್ಕೆ ಸಿಎಫ್ಸಿ ಕ್ಲೋರೋಫ್ಲೋರೋಕಾರ್ಬನ್ಗಳ ಬಿಡುಗಡೆಗೊಳಿಸುವ ಪ್ರಮಾಣವನ್ನು ಕಡಿಮೆ ಮಾಡಬೇಕು. ರೆಫ್ರಿಜರೇಟರ್ಗಳು, ಹವಾ ನಿಯಂತ್ರಕಗಳ ಬದಲಿಗೆ ಪರಿಸರ ಸ್ನೇಹಿ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕು. ಪ್ರಶ್ನೆ ಸಂಖ್ಯೆ 15. ಒಬ್ಬ ವಿದ್ಯಾರ್ಥಿಯು ಸೌತೆಕಾಯಿಯ ಚೂರು, ಗಾಜಿನ ಚೂರು, ಬಾಳೆಹಣ್ಣಿನ ಸಿಪ್ಪೆ ಹಾಗೂ ಪ್ಲಾಸ್ಟಿಕ್ ಪೆನ್ ಇವುಗಳನ್ನು ಒಂದು ಗುಂಡಿಯಲ್ಲಿ ಹಾಕಿ ಮುಚ್ಚುತ್ತಾನೆ. 1 ತಿಂಗಳಿನ ನಂತರ ಆ ವಸ್ತುಗಳಲ್ಲಿ ಯಾವ ಬದಲಾವಣೆಗಳನ್ನು ಗಮನಿಸಬಹುದು? ಈ ಬದಲಾವಣೆಗಳಿಗೆ ವೈಜ್ಞಾನಿಕ ಕಾರಣ ಕೊಡಿ. ಉತ್ತರ: ಸೌತೆಕಾಯಿಯ ಚೂರು ಮತ್ತು ಬಾಳೆಹಣ್ಣಿನ ಸಿಪ್ಪೆ ಸಾವಯವ ವಸ್ತುಗಳು. ಇವು ಜೈವಿಕ ವಿಘಟನೆಗೆ ಒಳಪಡುತ್ತವೆ ಹಾಗೂ ಮಣ್ಣಿನೊಂದಿಗೆ ಸೇರಿ ಹೋಗುತ್ತವೆ. ಇವು ಪರಿಸರ ಸ್ನೇಹಿಯಾಗಿವೆ. ಗಾಜಿನ ಚೂರು ಮತ್ತು ಪ್ಲಾಸ್ಟಿಕ್ ಪೆನ್ಗಳು ನಿರವಯವ ವಸ್ತುಗಳು ಅಥವಾ ಸಂಶ್ಲೇಷಿತ ವಸ್ತುಗಳು. ಇವು ಜೈವಿಕ ವಿಘಟನೆಗೆ ಒಳಪಡುವುದಿಲ್ಲ. ಮಣ್ಣಿನಲ್ಲಿ ಮೂಲ ರೂಪದಲ್ಲಿಯೇ ಉಳಿದು ಹೋಗುತ್ತವೆ ಹಾಗೂ ಮಾಲಿನ್ಯವನ್ನು ಉಂಟು ಮಾಡುತ್ತವೆ. ಪ್ರಶ್ನೆ ಸಂಖ್ಯೆ 16. ಪೋಷಣಾ ಸ್ತರಗಳು ಎಂದರೇನು? ಆಹಾರ ಸರಪಳಿಗೆ ಒಂದು ಉದಾಹರಣೆ ಕೊಡಿ ಮತ್ತು ಅದರಲ್ಲಿನ ವಿವಿಧ ಪೋಷಣಾ ಸ್ತರಗಳನ್ನು ಹೆಸರಿಸಿ. ಉತ್ತರ: ಆಹಾರ ಶಕ್ತಿಯು ವರ್ಗಾವಣೆಯಾಗುವ ಆಹಾರ ಸರಪಳಿಯ ವಿವಿಧ ಹಂತಗಳನ್ನು ಪೋಷಣಾ ಸ್ತರಗಳು ಎನ್ನುತ್ತೇವೆ. ಉದಾಹರಣೆ: ಹುಲ್ಲುಗಾವಲಿನಲ್ಲಿ ಕಂಡುಬರುವ ಆಹಾರ ಸರಪಳಿ. ಹುಲ್ಲನ್ನು ಕೀಟಗಳು ತಿನ್ನುತ್ತವೆ, ಕೀಟಗಳನ್ನು ಕಪ್ಪೆಗಳು ತಿನ್ನುತ್ತವೆ, ಕಪ್ಪೆಗಳನ್ನು ಹಾವುಗಳು ತಿನ್ನುತ್ತವೆ. ಹುಲ್ಲು ಪೋಷಣಾ ಸ್ತರ 1 ಪ್ರತಿನಿಧಿಸುತ್ತದೆ. ಕೀಟಗಳು ಪೋಷಣಾ ಸ್ತರ 2 ಪ್ರತಿನಿಧಿಸುತ್ತವೆ. ಕಪ್ಪೆಗಳು ಪೋಷಣಾ ಸ್ತರ 3 ಪ್ರತಿನಿಧಿಸುತ್ತವೆ. ಹಾವುಗಳು ಪೋಷಣಾ ಸ್ತರ 4 ಪ್ರತಿನಿಧಿಸುತ್ತವೆ. ಪ್ರಶ್ನೆ ಸಂಖ್ಯೆ 17. ಪರಿಸರ ವ್ಯವಸ್ಥೆಯಲ್ಲಿ ವಿಘಟಕಗಳ ಪಾತ್ರವೇನು? ಉತ್ತರ: ಪರಿಸರವನ್ನು ಶುಚಿಗೊಳಿಸುತ್ತವೆ. ಸತ್ತ ಸಸ್ಯ ಮತ್ತು ಪ್ರಾಣಿಗಳ ದೇಹದಲ್ಲಿರುವ ಸಂಕೀರ್ಣ ಸಾವಯವ ಪದಾರ್ಥಗಳನ್ನು ಸರಳ ನಿರವಯವ ಪದಾರ್ಥಗಳನ್ನಾಗಿ ವಿಘಟಿಸುತ್ತವೆ. ಈ ನಿರವಯವ ಪದಾರ್ಥಗಳು ಪುನಃ ಸಸ್ಯಗಳಿಂದ ಬಳಸಲ್ಪಡುತ್ತವೆ. ಸಂಗ್ರಹ ಮೂಲಕ್ಕೆ ಪೋಷಕಾಂಶಗಳು ಮತ್ತೆ ಬಂದು ಸೇರುವಂತೆ ಮಾಡುತ್ತವೆ. ತಮ್ಮ ವಿಘಟನಾ ಕ್ರಿಯೆಯಿಂದ ಮಣ್ಣನ್ನು ಫಲವತ್ತಾಗಿಸುತ್ತವೆ. ಪ್ರಶ್ನೆ ಸಂಖ್ಯೆ 18. ಒಂದು ವೇಳೆ ನಾವು ಒಂದು ಪೋಷಣಾ ಸ್ತರದಲ್ಲಿನ ಎಲ್ಲಾ ಜೀವಿಗಳನ್ನು ಕೊಂದರೆ ಏನಾಗುತ್ತದೆ? ಉತ್ತರ: ಒಂದು ವೇಳೆ ನಾವು ಒಂದು ಪೋಷಣಾ ಸ್ತರದಲ್ಲಿನ ಎಲ್ಲಾ ಜೀವಿಗಳನ್ನು ಕೊಂದರೆ ಆಹಾರ ಸರಪಳಿಯ ಕೊಂಡಿ ಕಳಿಸುತ್ತದೆ. ಮುಂದಿನ ಪೋಷಣಾ ಸ್ತರಕ್ಕೆ ಆಹಾರ ಶಕ್ತಿಯ ವರ್ಗಾವಣೆ ನಿಂತು ಹೋಗುತ್ತದೆ. ಇದರಿಂದ ಪರಿಸರ ವ್ಯವಸ್ಥೆಯಲ್ಲಿ ಅಸಮತೋಲನ ಉಂಟಾಗುತ್ತದೆ. ಉದಾಹರಣೆ: ಹುಲ್ಲನ್ನು ಜಿಂಕೆ ತಿನ್ನುತ್ತದೆ, ಜಿಂಕೆಯನ್ನು ಸಿಂಹ ತಿನ್ನುತ್ತದೆ. ಈ ಆಹಾರ ಸರಪಳಿಯಲ್ಲಿ ಎಲ್ಲಾ ಸಿಂಹಗಳನ್ನು ತೆಗೆದರೆ ಜಿಂಕೆಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗುತ್ತದೆ. ಇದರಿಂದ ಅತಿಯಾದ ಮೇಯುವಿಕೆ, ಅರಣ್ಯನಾಶ, ಮಣ್ಣಿನ ಸವಕಳಿ ಉಂಟಾಗುತ್ತದೆ. ಪರಿಸರದಲ್ಲಿ ಅಸಮತೋಲನ ಉಂಟಾಗುತ್ತದೆ. ಪ್ರಶ್ನೆ ಸಂಖ್ಯೆ 19. ಜೈವಿಕ ಸಂವರ್ಧನೆ ಎಂದರೇನು? ಪರಿಸರ ವ್ಯವಸ್ಥೆಯ ವಿವಿಧ ಮಟ್ಟಗಳಲ್ಲಿ ಈ ವರ್ಧನೆಯ ಮಟ್ಟವು ಭಿನ್ನವಾಗಿರುತ್ತದೆಯೇ? ಉತ್ತರ: ಕೆಲವು ರಾಸಾಯನಿಕ ವಸ್ತುಗಳು ಆಹಾರ ಸರಪಳಿಯ ಮೂಲಕ ಗರಿಷ್ಠ ಸಾಂದ್ರತೆಯಲ್ಲಿ ಮಾನವನ ದೇಹದಲ್ಲಿ ಸಂಗ್ರಹವಾಗುತ್ತವೆ. ಈ ವಿದ್ಯಮಾನವನ್ನು ಜೈವಿಕ ಸಂವರ್ಧನೆ ಎನ್ನುತ್ತೇವೆ. ಜೈವಿಕ ಸಂವರ್ಧನೆಯ ಮಟ್ಟವು ಪರಿಸರ ವ್ಯವಸ್ಥೆಯ ವಿವಿಧ ಹಂತಗಳಲ್ಲಿ ವಿಭಿನ್ನವಾಗಿರುತ್ತದೆ. ಉದಾಹರಣೆ: ರೋಗಗಳಿಂದ ಮತ್ತು ಕೀಟಗಳಿಂದ ಬೆಳೆಗಳನ್ನು ರಕ್ಷಿಸಲು ಬಳಸಿದ ರಾಸಾಯನಿಕಗಳು ಆಹಾರ ಸರಪಳಿಯ ಮೊದಲ ಪೋಷಣಾ ಸ್ತರದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಸಂಗ್ರಹವಾಗುತ್ತವೆ. ಈ ರಾಸಾಯನಿಕಗಳು ಜೈವಿಕ ವಿಘಟನೆಗೆ ಒಳಗಾಗದ ಕಾರಣ ಪ್ರತಿ ಪೋಷಣಾ ಸ್ತರದಲ್ಲೂ ಸಂಗ್ರಹಗೊಳ್ಳುತ್ತಾ ಹೋಗುತ್ತವೆ. ಹಾಗೆಯೇ ಮಾನವರು ಆಹಾರ ಸರಪಳಿಯ ಉನ್ನತ ಮಟ್ಟವನ್ನು ಆಕ್ರಮಿಸಿಕೊಂಡಿರುವುದರಿಂದ ಗರಿಷ್ಠ ಸಾಂದ್ರತೆಯ ರಾಸಾಯನಿಕಗಳು ಮಾನವನ ದೇಹದಲ್ಲಿ ಸಂಗ್ರಹವಾಗುತ್ತವೆ. ಪ್ರಶ್ನೆ ಸಂಖ್ಯೆ 20. ಒಂದು ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿವನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ. ಸೌರ ಬೆಳಕನ್ನು ಉತ್ಪಾದಕರು ಹೀರಿಕೊಳ್ಳುತ್ತವೆ. ಉತ್ಪಾದಕರನ್ನು ಸಸ್ಯಾಹಾರಿಗಳು ತಿನ್ನುತ್ತವೆ. ಸಸ್ಯಾಹಾರಿಗಳನ್ನು ಮಾಂಸಾಹಾರಿಗಳು ತಿನ್ನುತ್ತವೆ. ಮಾಂಸಾಹಾರಿಗಳನ್ನು ಉನ್ನತ ಮಾಂಸಾಹಾರಿಗಳು ತಿನ್ನುತ್ತವೆ. ಒಂದು ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ
ಹರಿವನ್ನು ತೋರಿಸುವ ಚಿತ್ರವನ್ನು ವೀಕ್ಷಿಸಿ. ಪ್ರಶ್ನೆ ಸಂಖ್ಯೆ 21. ಒಂದು ಸರಳ ಆಹಾರ ಸರಪಳಿಯನ್ನು ರಚಿಸಿ. ಹುಲ್ಲನ್ನು ಕೀಟಗಳು ತಿನ್ನುತ್ತವೆ, ಕೀಟಗಳನ್ನು ಕಪ್ಪೆ ತಿನ್ನುತ್ತದೆ, ಕಪ್ಪೆಯನ್ನು ಹಾವು ತಿನ್ನುತ್ತದೆ, ಹಾವನ್ನು ಹದ್ದು ತಿನ್ನುತ್ತದೆ. ಪ್ರಶ್ನೆ ಸಂಖ್ಯೆ 22. ವಿವಿಧ ಪೋಷಣಾ ಸ್ತರಗಳ ರೇಖಾನಕ್ಷೆಯನ್ನು ವೀಕ್ಷಿಸಿ. ಉತ್ಪಾದಕರು ಮೊದಲನೇ ಪೋಷಣಾ ಸ್ತರವನ್ನು ಪ್ರತಿನಿಧಿಸುತ್ತವೆ, ಪ್ರಾಥಮಿಕ ಭಕ್ಷಕರು ಎರಡನೇ ಪೋಷಣಾ ಸ್ತರವನ್ನು ಪ್ರತಿನಿಧಿಸುತ್ತವೆ, ದ್ವಿತೀಯಕ ಭಕ್ಷಕರು ಮೂರನೇ ಪೋಷಣಾ ಸ್ತರವನ್ನು ಪ್ರತಿನಿಧಿಸುತ್ತವೆ, ತೃತೀಯಕ ಭಕ್ಷಕರು ನಾಲ್ಕನೇ ಪೋಷಣಾ ಸ್ತರವನ್ನು ಪ್ರತಿನಿಧಿಸುತ್ತವೆ. ಚಿತ್ರವನ್ನು ವೀಕ್ಷಿಸಿ. ಪ್ರಶ್ನೆ ಸಂಖ್ಯೆ 23. ಚಿತ್ರವನ್ನು ಗಮನಿಸಿ ಮತ್ತು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಚಿತ್ರವನ್ನು ವೀಕ್ಷಿಸಿ. ಉಪಪ್ರಶ್ನೆ ಸಂಖ್ಯೆ 1. ಯಾವ ಪೋಷಣಾ ಸ್ತರದಲ್ಲಿ ಹೆಚ್ಚಿನ ಸಂಖ್ಯೆಯ ಜೀವಿಗಳು ಕಂಡುಬರುತ್ತವೆ, ಏಕೆ? ಉತ್ತರ: ಪೋಷಣಾ ಸ್ತರ 1ರಲ್ಲಿ ಹೆಚ್ಚಿನ ಸಂಖ್ಯೆಯ ಜೀವಿಗಳು ಕಂಡುಬರುತ್ತವೆ, ಏಕೆಂದರೆ ಸ್ವಪೋಷಕಗಳು ಅಥವಾ ಉತ್ಪಾದಕ ಜೀವಿಗಳಾಗಿವೆ. ಉಪಪ್ರಶ್ನೆ ಸಂಖ್ಯೆ 2. ಯಾವ ಪೋಷಣಾ ಸ್ತರದಲ್ಲಿ ಡಿಡಿಟಿಯಂತಹ ರಾಸಾಯನಿಕಗಳು ಗರಿಷ್ಠ ಸಾಂದ್ರತೆಯಲ್ಲಿ ಸಂಗ್ರಹವಾಗುತ್ತವೆ, ಏಕೆ? ಉತ್ತರ: ಪೋಷಣಾ ಸ್ತರ 4, ಏಕೆಂದರೆ ಈ ಪೋಷಣಾ ಸ್ತರವು ಆಹಾರ ಸರಪಳಿಯಲ್ಲಿ ಉನ್ನತ ಮಟ್ಟದ್ದಾಗಿದೆ. ಪ್ರಶ್ನೆ ಸಂಖ್ಯೆ 24. ನಿಮ್ಮ ಶಾಲೆಯ ಪರಿಸರವನ್ನು ಪರಿಸರ ಸ್ನೇಹಿಯಾಗಿಸಲು ಅನುಸರಿಸುವ ಯಾವುದಾದರೂ 4 ಕ್ರಮಗಳನ್ನು ತಿಳಿಸಿ. ಉತ್ತರ: ಶಾಲೆಯ ಆವರಣದಲ್ಲಿ ನೆರಳು ನೀಡುವ ಗಿಡ ಮರಗಳನ್ನು ಬೆಳೆಸುವುದು, ಹಸಿ ತ್ಯಾಜ್ಯ ಒಣ ತ್ಯಾಜ್ಯಗಳನ್ನು ಪ್ರತ್ಯೇಕಿಸಿ ಸಂಗ್ರಹಿಸಿ ಕಾಂಪೋಸ್ಟ್ ತಯಾರಿಕೆಗೆ ಒತ್ತು ನೀಡುವುದು, ಶಾಲಾ ಆವರಣದಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧಿಸುವುದು, ನೀರು ಅಪವ್ಯಯವಾಗುವುದನ್ನು ತಡೆಗಟ್ಟುವುದು, ಇಂಗು ಗುಂಡಿಗಳನ್ನು ಸ್ಥಾಪಿಸುವುದು, ಮಳೆ ಕೊಯ್ಲಿನ ವಿಧಾನವನ್ನು ಅಳವಡಿಸಿಕೊಳ್ಳುವುದು. ಪ್ರಶ್ನೆ ಸಂಖ್ಯೆ 25. ಮಾಲಿನ್ಯಕ್ಕೆ ಒಳಪಟ್ಟ ಜಲ ಪರಿಸರ ವ್ಯವಸ್ಥೆಯಲ್ಲಿ ಕಂಡುಬರುವ ಆಹಾರ ಸರಪಳಿಯೊಂದನ್ನು ನೀಡಿದೆ. ಇದನ್ನು ವೀಕ್ಷಿಸಿ ಮತ್ತು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಸಿಹಿ ನೀರು, ಶೈವಲಗಳು, ಮೀನುಗಳು, ಪಕ್ಷಿಗಳು. ಉಪಪ್ರಶ್ನೆ ಸಂಖ್ಯೆ 1. ಜೈವಿಕ ಸಂವರ್ಧನೆಯಿಂದ ಹೆಚ್ಚು ತೊಂದರೆಗೆ ಒಳಗಾಗುವ ಜೀವಿಗಳು ಯಾವುವು? ಉತ್ತರ: ಜೈವಿಕ ಸಂವರ್ಧನೆಯಿಂದ ಹೆಚ್ಚು ತೊಂದರೆಗೆ ಒಳಗಾಗುವ ಜೀವಿಗಳು ಪಕ್ಷಿಗಳು. ಉಪಪ್ರಶ್ನೆ ಸಂಖ್ಯೆ 2. ಜೈವಿಕ ಸಂವರ್ಧನೆಯಿಂದ ಈ ಪರಿಸರ ವ್ಯವಸ್ಥೆಯು ಕ್ರಮೇಣವಾಗಿ ನಶಿಸಿ ಹೋಗುತ್ತದೆ, ಏಕೆ? ಉತ್ತರ: ನೀಡಿರುವ ಆಹಾರ ಸರಪಳಿಯಲ್ಲಿ ಪಕ್ಷಿಗಳು ಉನ್ನತ ಮಟ್ಟವನ್ನು ಆಕ್ರಮಿಸುವುದರಿಂದ ಜೈವಿಕ ಸಾಂದ್ರತಾ ವೃದ್ಧಿಗೆ ಕಾರಣವಾದ ರಾಸಾಯನಿಕಗಳು ಇವುಗಳ ದೇಹದಲ್ಲಿ ಗರಿಷ್ಠ ಸಾಂದ್ರತೆಯಲ್ಲಿ ಸಂಗ್ರಹವಾಗುತ್ತವೆ. ಉಪಪ್ರಶ್ನೆ ಸಂಖ್ಯೆ 1. ಜೈವಿಕ ಸಂವರ್ಧನೆಯಿಂದ ಹೆಚ್ಚು ತೊಂದರೆಗೆ ಒಳಗಾಗುವ ಜೀವಿಗಳು ಯಾವುವು? ಉತ್ತರ: ಜೈವಿಕ ಸಂವರ್ಧನೆಯಿಂದ ಹೆಚ್ಚು ತೊಂದರೆಗೆ ಒಳಗಾಗುವ ಜೀವಿಗಳು ಪಕ್ಷಿಗಳು. ನೀಡಿರುವ ಆಹಾರ ಸರಪಳಿಯಲ್ಲಿ ಪಕ್ಷಿಗಳು ಉನ್ನತ ಮಟ್ಟವನ್ನು ಆಕ್ರಮಿಸುವುದರಿಂದ ಜೈವಿಕ ಸಾಂದ್ರತಾ ವೃದ್ಧಿಗೆ ಕಾರಣವಾದ ರಾಸಾಯನಿಕಗಳು ಇವುಗಳ ದೇಹದಲ್ಲಿ ಗರಿಷ್ಠ ಸಾಂದ್ರತೆಯಲ್ಲಿ ಸಂಗ್ರಹವಾಗುತ್ತವೆ. ಉಪಪ್ರಶ್ನೆ ಸಂಖ್ಯೆ 2. ಜೈವಿಕ ಸಂವರ್ಧನೆಯಿಂದ ಈ ಪರಿಸರ ವ್ಯವಸ್ಥೆಯು ಕ್ರಮೇಣವಾಗಿ ನಶಿಸಿ ಹೋಗುತ್ತದೆ, ಏಕೆ? ಉತ್ತರ: ವಿಘಟನೆಗೆ ಒಳಗಾಗದ ರಾಸಾಯನಿಕಗಳು ಆಹಾರ ಸರಪಳಿಯ ವಿವಿಧ ಪೋಷಣಾ ಸ್ತರಗಳಲ್ಲಿ ಕ್ರಮೇಣ ಸಂಗ್ರಹವಾಗುತ್ತದೆ. ರಾಸಾಯನಿಕಗಳು ವಿಘಟನೆಗೆ ಒಳಪಡದೇ ಇರುವುದರಿಂದ ಹಾಗೂ ತೊಳೆದು ಹಾಕಲು ಸಾಧ್ಯವಿಲ್ಲದಿರುವುದರಿಂದ ಇವುಗಳನ್ನು ಆಹಾರ ಸರಪಳಿಯಿಂದ ತೆಗೆದು ಹಾಕಲು ಸಾಧ್ಯವಿಲ್ಲ. ಇವುಗಳ ಅತಿ ಸಂಗ್ರಹದಿಂದ ಪರಿಸರ ವ್ಯವಸ್ಥೆಯು ಕ್ರಮೇಣ ನಶಿಸಿ ಹೋಗುತ್ತದೆ. ಪ್ರಶ್ನೆ ಸಂಖ್ಯೆ 26. ಒಂದು ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿವು ಹಾಗೂ ಹಾನಿಕಾರಕ ರಾಸಾಯನಿಕಗಳ ಹರಿವನ್ನು ವಿವರಿಸಿ. ಉತ್ತರ: ಮೊದಲನೆಯದಾಗಿ ಶಕ್ತಿಯ ಹರಿವು ಏಕಮುಖವಾಗಿರುತ್ತದೆ. ಸ್ವಪೋಷಕಗಳಿಂದ ಸೆರೆಹಿಡಿಯಲಾದ ಶಕ್ತಿಯು ಪುನಃ ಸೌರಶಕ್ತಿಗೆ ಹಿಂದಿರುಗುವುದಿಲ್ಲ ಮತ್ತು ಸಸ್ಯಾಹಾರಿಗಳಿಗೆ ಸೇರಿ ಹೋದ ಶಕ್ತಿಯು ಸ್ವಪೋಷಕಗಳಿಗೆ ಹಿಂದಿರುಗುವುದಿಲ್ಲ. ವಿವಿಧ ಪೋಷಣಾ ಸ್ತರಗಳ ಮೂಲಕ ಕ್ರಮೇಣವಾಗಿ ಮುಂದೆ ಸಾಗಿದಂತೆ ಹಿಂದಿನ ಹಂತಗಳಿಗೆ ಸಿಗುವುದಿಲ್ಲ. ಎರಡನೆಯದಾಗಿ ಪ್ರತಿಯೊಂದು ಪೋಷಣಾ ಸ್ತರದಲ್ಲಿ ಲಭ್ಯವಿರುವ ಶಕ್ತಿಯು ಪ್ರತಿ ಹಂತದಲ್ಲಿ ಶಕ್ತಿಯ ನಷ್ಟದಿಂದಾಗಿ ಕ್ರಮೇಣ ಕಡಿಮೆಯಾಗುತ್ತದೆ. ಹಾನಿಕಾರಕ ರಾಸಾಯನಿಕಗಳಾದ ಕೀಟನಾಶಕಗಳು ನೀರಿನೊಂದಿಗೆ ಹರಿದು ಮಣ್ಣಿನೊಳಗೆ ಇಂಗುತ್ತವೆ ಅಥವಾ ನೀರಿನ ಆಕಾರಗಳನ್ನು ಸೇರುತ್ತವೆ. ಈ ರಾಸಾಯನಿಕಗಳು ಗಿಡಗಳು ಮತ್ತು ಜಲಸಸ್ಯಗಳ ಮೂಲಕ ಆಹಾರ ಸರಪಳಿಯನ್ನು ಸೇರಿ ಪ್ರತಿ ಪೋಷಣಾ ಸ್ತರದಲ್ಲಿ ಸಂಗ್ರಹಿಸಲ್ಪಡುತ್ತದೆ. ಯಾವುದೇ ಆಹಾರ ಸರಪಳಿಯಲ್ಲಿ ಮಾನವರು ಉನ್ನತ ಮಟ್ಟವನ್ನು ಆಕ್ರಮಿಸಿಕೊಳ್ಳುವುದರಿಂದ ಈ ರಾಸಾಯನಿಕಗಳು ಗರಿಷ್ಠ ಸಾಂದ್ರತೆಯಲ್ಲಿ ನಮ್ಮ ದೇಹದಲ್ಲಿ ಸಂಗ್ರಹವಾಗುತ್ತವೆ. ಈ ವಿದ್ಯಮಾನವನ್ನು ಜೈವಿಕ ಸಂವರ್ಧನೆ ಎನ್ನುತ್ತೇವೆ. ಪ್ರಶ್ನೆ ಸಂಖ್ಯೆ 27. ಪೋಷಣಾ ಸ್ತರ ಎಂದರೇನು? ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿವು ಯಾವಾಗಲೂ ಏಕಮುಖವಾಗಿರುತ್ತದೆ, ಏಕೆ? ವಿವರಿಸಿ. ಉತ್ತರ: ಆಹಾರ ಸರಪಳಿಯ ಪ್ರತಿಯೊಂದು ಹಂತ ಅಥವಾ ಮಟ್ಟವನ್ನು ಪೋಷಣಾ ಸ್ತರ ಎನ್ನುತ್ತೇವೆ. ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿವು ಯಾವಾಗಲೂ ಏಕಮುಖವಾಗಿರುತ್ತದೆ, ಏಕೆಂದರೆ ಸ್ವಪೋಷಕಗಳಿಂದ ಸೆರೆಹಿಡಿಯಲಾದ ಶಕ್ತಿಯು ಪುನಃ ಸೌರಶಕ್ತಿಗೆ ಹಿಂದಿರುಗುವುದಿಲ್ಲ. ವಿವಿಧ ಪೋಷಣಾ ಸ್ತರಗಳ ಮೂಲಕ ಶಕ್ತಿಯು ಕ್ರಮೇಣವಾಗಿ ಮುಂದೆ ಸಾಗಿದಂತೆ ಹಿಂದಿನ ಹಂತಗಳಿಗೆ ಶಕ್ತಿ ದೊರಕುವುದಿಲ್ಲ. ಪೋಷಣಾ ಸ್ತರಗಳ ಮೂಲಕ ಕ್ರಮೇಣವಾಗಿ ಮುಂದೆ ಸಾಗಿದಂತೆ ಹಿಂದಿನ ಹಂತಗಳಿಗೆ ಶಕ್ತಿ ಸಿಗುವುದಿಲ್ಲ. ವಿಭಿನ್ನ ಹಂತದಲ್ಲಿ ಶಕ್ತಿಯು ಉಷ್ಣದ ರೂಪದಲ್ಲಿ ನಷ್ಟವಾಗುತ್ತದೆ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.